ಲೆಕ್ಕ ಕರೆಕ್ಟ್ ಆಗಿದಿಲ್ಲ ನೋಡ್ರಿ. ಇವಳಮ್ಮ ಅವ್ರು ಮಾಡಿದ್ ಕರೆಕ್ಟ್ ಆಯ್ತು, ಕರೆಕ್ಟ್ ಅದ ಹೌದಾ. ಇವಾಗ ನೋಡ್ರಿ ಆ ಸಂಖ್ಯೆಗಳು ನಾನು ಕೆಳಗೆ ಉತ್ತರ ಬಂದಾವ. ನಾ ಕಣ್ಣು ಮುಚ್ಚಿನಿ, ಕಣ್ಣು ನನಗೆ ಏನು ಕಾಣಿಸಲ್ಲ, ಹಿಂದೆ ಕ್ಯಾಮ್ರಾ ಇಲ್ಲ, ಮುಂದೆ ನಾನು ನೋಡಲ್ಲ. ಏನು ಆ ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆನ ಬಚ್ಚಿಡ್ರಿ ಇಟ್ರಿ. ಆಮೇಲೆ ಇನ್ನ 3 ಸಂಖ್ಯೆ ಉಳಿದಾವ್ರಿ. ಆ 3 ಸಂಖ್ಯೆಗಳ ನನಗೆ ಹೇಳಿ. 904 ನೀವು ಮುಚ್ಚಿಟ್ಟಿರುವಂತಹ ಸಂಖ್ಯೆ 5 ರೀ. ಆಯ್ತು ರೀ, ಆಯ್ತಾ? ಈ ಸಲ ಹೋಗು ಕರೆಕ್ಟ್ ಅದನ್ನ ಹೇಳಿದ್ದು ನೋಡು. ಮೊದಲನೇ ಸಂಖ್ಯೆದಲ್ಲಿ 9 ಅಂತ ಹೇಳ್ರಿ, 9 ಉತ್ತರ ಹೇಳ್ದನ ಕರೆಕ್ಟ್ ಆಯ್ತು. ಎರಡನೇ ಲೆಕ್ಕದಲ್ಲಿ 5 ಸಂಖ್ಯೆ ಅಂತ ಹೇಳ್ದ, 5 ಕರೆಕ್ಟ್ ಅದ. ಈ ಲೆಕ್ಕನ ನಾ ಹೆಂಗ್ ಮಾಡಿದೆ, ಹೆಂಗ್ ಯೋಚಿಸಿದೆ, ಇದಕ್ಕೆ ತಲೆ ಉಪಯೋಗಿಸಿದೆ, ಯಾವ ತರ ಟ್ರಿಕ್ಸ್ ಮಾಡಿದೆ ಅನ್ನೋದು ನಿಮ್ಗೆ ಹೇಳ್ತೀನಿ. ಹೌದಾ? ಈಗೇನು 9, 6, 4, 8 ಅಂತ ಮಾಡ್ಕೊಂಡೇವಿ. ಇವಾಗ ಇದೇ ಸಂಖ್ಯೆನ ಉಲ್ಟಾ 8, 4, 6, 9. ಇವಾಗ ಇದು ಕಳೆದು ಬಿಡ್ತೀವಿ ನಾವು. ಹೆಂಗಂದ್ರ 18ರಲ್ಲಿ 9 ಕಳೆದ್ರ 9, 14ರಲ್ಲಿ 7 ಕಳೆದ್ರ 7, 6ರಲ್ಲಿ 8 ಕಳೆದ್ರ 1, 9ರಲ್ಲಿ 8 ಕಳೆದ್ರ 1. ಹೌದಾ? ಇದರಲ್ಲಿ ಒಂದು ಸಂಖ್ಯೆನ ಮುಚ್ಚಿಟ್ಟಿರ್ತೀವಿ ನಾವು. ಹೌದಾ? ಯಾವ ಸಂಖ್ಯೆ ಮುಚ್ಚಿಟ್ಟಿವಿ? 7 ಸಂಖ್ಯೆನ ಮುಚ್ಚಿಟ್ಟಿವಿ. ಇವಾಗ ಉಳಿದಿರುವಂತ ಸಂಖ್ಯೆಗಳು ಯಾವ್ದದ? 1, 1, 9. ಈ ಕಡೆ ಇಲ್ಲ, ಯಾವ್ದದ? 7 ಸಂಖ್ಯೆನ ಇಟ್ಟಿವಿ. 7 ಸಂಖ್ಯೆನ ಮುಚ್ಚಿಟ್ಟಿವಿ. ಇವಾಗ 1, 1, 9 ಅದ. ಹೌದಾ? 1, 1 ಅಂದ್ರ 1 ಪ್ಲಸ್ 1 ಪ್ಲಸ್ 9 ಎಷ್ಟಾಗ್ತದ್ರಿ? 1, 1, 2, 2, 9, 11. ಉತ್ತರ ಎಷ್ಟದರಿ? 11. ಇವಾಗ ಮುಚ್ಚಿಟ್ಟಿರುವಂತದ್ದು ಎಷ್ಟದರಿ? 7. ಅದು ಮುಚ್ಚಿಟ್ಟಿರುವಂತ ನಾವು ಹೇಳಿರ್ತೀವಿ 7 ಅದ. 7 ಇದ್ರಾಗ ಪ್ಲಸ್ 7 ಕೂಡಿಸಿದಾಗ ಇದು ಉತ್ತರ ಎಷ್ಟು ಬರ್ತದ? 18 ಬರ್ತಾ. ಇದು 18 ಹೆಂಗ್ ಬಂತು, ಇದು 7 ಹೆಂಗ್ ಮುಚ್ಚಿಟ್ಟಿವಿ ಅಂತ ಅಂದ್ರ ಇಲ್ಲಿ ಒಂದು ಮಗ್ಗಿ ಹೇಳ್ಬೇಕ್ರಿ ನಾವು. ಯಾವ ಮಗ್ಗಿ? 9, 9, ಮಗ್ಗಿಗಳು ಬಂತ್ರಿ. ಈ ತರ ಲೆಕ್ಕಗಳು ಮಾಡ್ಬೇಕಂದ್ರ ನಾವು ಯಾವ ಟ್ರಿಕ್ ಯೂಸ್ ಮಾಡ್ಬೇಕು ಅಂತಂದ್ರ 9 ಮಗ್ಗಿ ಟ್ರಿಕ್ ಯೂಸ್ ಮಾಡ್ಬೇಕು. ಇದಕ್ಕೆ ಹೆಂಗಂತಂದ್ರ ಇವಾಗ 1, 1, 2, 2, 9, 11 ಆಯ್ತು. 11 ಅಂದ್ರ ಈ 9 ಮತ್ತು ಮಗ್ಗಿಯಲ್ಲಿ 11 ಯಾವ ಸಂಖ್ಯೆ ಬರ್ತದ್ರಿ? ಯಾವ 2 ಸಂಖ್ಯೆಗಳ ಮಧ್ಯೆ ಬರ್ತದ? 9 ಮತ್ತು 18ರ ಮಧ್ಯೆ 11 ಬರ್ತದ. ಹೌದಾ? 9 ಮತ್ತು 18ರ ನಡುವ 11 ಬಂತು ಅಂತ ಅಂದ್ರ 18ಗೆ ಎಷ್ಟು ಸಂಖ್ಯೆ ಕಂಡು ಬರ್ತದ್ರಿ? 11 ಬಂತು. ಈ ಸಲ ನಮಗೆ 3 ಸಂಖ್ಯೆಗಳ ಉತ್ತರ 11 ಬಂತು. 11 ಬಂದದ. ಆ 11 ಅನ್ನೋದು ಯಾವ ಸಂಖ್ಯೆಗಳ ಮಧ್ಯೆ ಅದ? 9 ಮತ್ತು 18ರ ಮಧ್ಯೆ 11 ಅದ. ಆ 18 ಈ 9 ದಾಟ್ಕೊಂಡ್ವಿ ನಾವು 18ಕ್ಕೆ ಬಂದ್ವಿ. 18 ಆಗಬೇಕು ಅಂದ್ರ 11ಕ್ಕಿಂತ ಎಷ್ಟು ಕಮ್ಮಿ ಅದ? 7. ಎಷ್ಟು ಕಮ್ಮಿ ಅದ ರೀ? 7. ಅದೇ ನೋಡಿದ್ರ ಇಲ್ಲಿತ್ತು. ಇವು 3 ಸಂಖ್ಯೆಗಳನ್ನ ಕೂಡಿಸ್ಕೋಬೇಕು. ಕೂಡಿಸ್ಕೊಂಡು 9ರ ಬಗ್ಗೆ ಯೋಚನೆ ಮಾಡಬೇಕು. 9ರ ಮಗ್ಗಿಯಲ್ಲಿ ಸಂಖ್ಯೆಗಳನ್ನ ಕಡಿಮೆ ಬಿದ್ದಾಗ ಇವಾಗ ನಮಗೆ 9 ಮತ್ತು 18ರ ಮಧ್ಯೆ ಅಂದ್ರೆ 18 ಅಂತ ಇಟ್ಕೋಬೇಕು ನಾವು. ಸಂಖ್ಯೆ ಎಷ್ಟು ಇಟ್ಕೋಬೇಕು? 2ನೇ ಸಂಖ್ಯೆ 18ರ ಮಧ್ಯೆ ಅದ ಅಂತಂದ್ರೆ 18 ಅಂತ ಇಟ್ಕೋಬೇಕು. ಆ 18 ಇಟ್ಕೊಂಡಾಗ 11 ನಮ್ಮ ಉತ್ತರ ಬಂದದಂದ್ರ 18ಕ್ಕೆ ಇನ್ನೂ ಎಷ್ಟು ಸಂಖ್ಯೆ ಕಮ್ಮಿ ಬಿದ್ದಿರ್ತದ? 7. ಅದೇ ಟ್ರಿಕ್ ಇದು. ಅರ್ಥ ಆಯ್ತು? ಈಗ ಬಂದಿರುವಂತ ಇದು ಲೆಕ್ಕದಲ್ಲಿ ನಾ ಹೇಳಿರೋದು 5. 5 ನಾವು ಮುಚ್ಚಿಡಕ್ ಹೇಳಿದೆ. ಇವಾಗ ಸಂಖ್ಯೆ ಯಾವಿತ್ತು? 9 ಮತ್ತು 4. 9 ಪ್ಲಸ್ 4 ಎಷ್ಟಾಗ್ತದ್ರಿ? 13. 13 ಆಯ್ತು ಉತ್ತರ. 13 ಅಂದ್ರೆ ಯಾವ ಸಂಖ್ಯೆ ಮಧ್ಯೆ ಅದ? 13 18ರ ಮಧ್ಯೆ 13 ಬರ್ತದ. 18 ಆಗಕ್ಕ ಇನ್ನ ಎಷ್ಟು ಕಮ್ಮಿ ಅದ? 13ಗ 5. ಎಷ್ಟದರಿ? 5. ಅದೇ ಉತ್ತರ ಎಷ್ಟು ಬಂದ್ರಿ ಇಲ್ಲಿ? 5. ಹೌದಾ? ಕರೆಕ್ಟ್. ಅರ್ಥ ಆಯ್ತು? ಇದೇ ತರ ಲೆಕ್ಕ ಮಾಡ್ಬೇಕಂದ್ರ ನಾವು 9ರ ಮಗ್ಗಿಗಳನ್ನ ಓದ್ಕೊಂಡು ಈ ಟ್ರಿಕ್ ಯೂಸ್ ಮೇಡಮ್. 0 ಬರ್ಬೇಕಾರೆ ಯಾವ್ದ್ರಿ? ಈ ಸರ್ 0 ಅಂತ ಆನ್ಸರ್ ಹೇಳ್ತಿರಲ್ಲ, ಆ 0 ಇಸಬೇಕ ನಮಗೂ ಒಂದು ಯಾವ್ದೋ ಒಂದು ಆನ್ಸರ್ ಏನ್ ಬಂತು? 0 ಪ್ಲಸ್ 0 ಪ್ಲಸ್ 9 ಅಂತ ಇರ್ತದ್ರಿ. ಹೌದಾ? ನಮ್ಮ ಆನ್ಸರ್ ಎಷ್ಟು ಬರ್ತದ? 9. ಈಗ ಒಂದು ಮುಚ್ಚಿಟ್ಟಿರ್ತೀವಿ ನಾವು.
9 ಮುಚ್ಚಿಟ್ಟಿರ್ತೀರಿ. ಇವು 9 ಜೀರೋವನ್ನ ನಾವು ಸೇರಿಸ್ಕೋಬೇಕಂದ್ರ ಉತ್ತರ ಎಷ್ಟು ಬಂದಿರ್ತದ? 9. ಅಂದ್ರೆ 9 ಮತ್ತು 18 ಮಧ್ಯೆ ಐತಂದ್ರ 9. 18 ಇನ್ನು ಎಷ್ಟು ಸಂಖ್ಯೆ ಕಮ್ಮಿ ಅದ ಅಂದ್ರ 9. ಇಷ್ಟೇ ಸಂಖ್ಯೆಗಳನ್ನ ಟ್ರಿಕ್ ಯೂಸ್ ಮಾಡ್ಕೊಂಡು ಈ ತರ ಲೆಕ್ಕ ಮಾಡ್ಬೇಕು. ಅರ್ಥ ಆಯ್ತು? ಜೀರೋ ಮುಚ್ಚಿಟ್ಟಿರ್ತೀವಿ. 9 0 ಹೇಳಿರ್ತೀವಿ. ಅದು ಹೌದಾ? ಈ ಸದ್ಯಕ್ಕ ಈಗ ನೀವೇನ್ ಮಾಡಿರ್ತೀರಿ? ಇದು ಬಿಟ್ಟಿರ್ತೀರಿ ಜೀರೋ. ಈಗ ನಮ್ಗೆ ಏನಂದ್ರಿ 0 + 9 + 0 ಉತ್ತರ ಎಷ್ಟಾಗದ? 18 ಆಗದ. ಹೌದಾ? ಈ ತರ ನಿಮ್ಮನ್ನ ಲೆಕ್ಕ ಮಾಡಿ ಹೇಳಿದ್ದೀನಿ. 0